ಕೆಲಸ ಮಾಡ್ತಾ ಕೂತಿದ್ದೇವೆ. ಈ ಬಿಸ್ನೆಸ್ ಮ್ಯಾಗ್ನೆಟ್ಟು ವ್ಯವಹಾರ ಮಾತಾಡೋಕ್ಕೆ ಶುರು ಮಾಡ್ಕೊಂಡು ಏಟ್ ಹೊಡೆದು ಅಂತ ಮಾತಾಡ್ಕೊಂಡು ಹೋದ. ಗಾಡಿ ನಂಬರ್ D444 ಇರಬೇಕು, ನಾಟ್ ಶೋರ್, ಕಾಣ್ತಾ ಇಲ್ಲ. ಅದು ತುಳಜ ಅಂತ ಇತ್ತು ಗಾಡಿ ಮೇಲೆ. ತುಳಜ ಅದು ಕಬ್ಬು ಹಾಕೊಂಡು ಹೋಗ್ತಿರೋದು. ಇದು ಮಂಡ್ಯ ಅಭಿಷೇಕ್ ಅಂಬರೀಷ್ ಏನಂದರೆ ತುಳಜ ಅಂತಿತ್ತಲ್ಲ, ಇದಕ್ಕೆ ಹೊಡೆದು ಅಂತದೇನೋ ಮಾತಾಡ್ಕೊಂಡು ಹೋದ ಬೈಕಲ್ಲಿ ಹೋದರು. ಹೇಗೆ ನೀವು ಸ್ಪಾಟಲ್ಲಿ ಸುಮಾರು ಸರಿ ವಿಡಿಯೋ ಕವರ್ ಮಾಡಿದ್ದೀನಿ. ಇಲ್ಲೇನಾದ್ರು ಒಂದು ಕಿರಿಕ್ ನಡೆದೇ ನಡೆಯುತ್ತೆ ಈ ಸ್ಪಾಟಲ್ಲಿ. ಯಾಕೆಂದರೆ ಅಲ್ಲಿ ಮುಸ್ಲಿಮ್ಸ್ದು ಸ್ಮಶಾನ ಇದೆಯಲ್ಲ, ಅದಕ್ಕೆ. ನನ್ನ ಚಿಕ್ಕಮ್ಮ ಹೇಳಿರೋ ಮಾಹಿತಿ ಪ್ರಕಾರ ನಾವು ಹುಟ್ಟಿದ್ದು ಕೂಡ ಇದೆ ಸ್ಪಾಟಲ್ಲಿ. ದಸರಾದಳು ಎಲ್ಲ ಗಾಡಿ ನಂಬರೇ ಇಲ್ಲ ಗುರು. 12A2641 ಗಾಡಿ, ಮುಂದೆ ಗಾಡಿ ನಂಬರ್ ಪ್ಲೇಟೇ ಇಲ್ಲ. ಆರ್ಗನೈಸ್ಡ್ ಎಲ್ಲ, ಬೆಸ್ಟ್ ಆರ್ಗನೈಸ್ಡ್. ಕಣ್ಣು ಅಂದರೆ ಡಸ್ಟ್ ಧೂಳು ಎಳಿಸ್ತೀವಿ ನಿನಗೆ ಅಂತ. ಅದೇನು ಕಣ್ಣು ಉಚ್ಕೊಂಡು ಹೋಗಿದ್ದ, ನಿನ್ನ ಕಣ್ಣಿಗೆ ಧೂಳು ಆಡಿಸ್ತಾ ಇದ್ದೀವಿ ಅಂತ. ಇನ್ನೊಂದೇನೆಂದರೆ ಬೆಳಗ್ಗೆ ಎತ್ಕೊಳ್ಳೆ ನಮ್ಮ ಅಜ್ಜಿ ಇವತ್ತು ಫುಲ್ ಪ್ರೀತಿಯಿಂದ ಟೀ ಮಾಡಿಕೊಟ್ಟಿದ್ರು. ಟೀ ಎಲ್ಲ ಕಾಫಿ. ಸೊ ಆ ಕಾಫಿ ಕುಡಿದ್ಮೇಲೆ ಕಣ್ಣಲ್ಲಿ ಜೀಬ್ರೆ ಜಾಸ್ತಿ ಆಯಿತು, ಮತ್ತು ಕಣ್ಣು ಸ್ವಲ್ಪ ಮಂಜು ಆಗೋ ಥರ ಕಾಣ್ತು. ಸೊ ಅದು ಆ್ಯಕ್ಚುಲಿ ರಿಲೇಟೆಡ್, ಅದು ಇದೆರಡೂ ರಿಲೇಟೆಡ್. ಅಂದರೆ ಯಾವಾಗ ಧೂಳು ಆರಿಸ್ತಾ ಇರೋದು, ಮತ್ತು ಬೆಳಗ್ಗೆ ನಮ್ಮ ಅಜ್ಜಿ ಊಟದಲ್ಲಿ ಏನೋ ಹಾಕ್ಕೊಟ್ಟು ಕಾಫಿಲಿ ಏನೋ ಹಾಕ್ಕೊಟ್ಟಿದ್ರಲ್ಲ, ಸೊ ಅದೆಲ್ಲ ರಿಲೇಟೆಡ್ ಅಂತ. ಅಂದರೆ ಕೆಲಸ ಮಾಡದೇ ಇರಲಿ, ಮೊಬೈಲ್ ನೋಡೋದಕ್ಕೆ, ಪೇಪರ್ ವರ್ಕ್ ಮಾಡೋದಕ್ಕೆಲ್ಲ ಕಣ್ಣು ಇರಲೇಬೇಕಲ್ವ. ಸೊ ಹೀಗಾಗಿ ಕಣ್ಣನ್ನು ಮಂಜು ಮಾಡ್ತೀವಿ ಅಂತ ಮಂಜು ಮಾಡೋದು. ಮ್ಯಾಕ್ಸ್ ಮಂಜುಳ ಅವ್ರದ್ದು ಥೀಮ್. ಕರೆಕ್ಟಾಗಿ ಎಲ್ಲೆಲ್ಲಿ ರೋಡೆಲ್ಲ ಕಿತ್ತೋಗಿದೆ ಆ ಸ್ಪಾಟಲ್ಲಿ ಮಾತ್ರ ವೆಹಿಕಲ್ ಜಾಸ್ತಿ ಬರ್ತದೆ. ಅಂದರೆ ಧೂಳು ಇಳಿಸೋದಕ್ಕೋಸ್ಕರ ಎಲ್ಲಿ ಜಾಗ ಖಾಲಿ ಇರ್ತದೆ ಅಲ್ಲಿ ಮಾತ್ರ ಜನಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಲಾರಿಗಳು, ಬಸ್ಗಳು ಆ ಟೈಮಲ್ಲಿ ಕರೆಕ್ಟಾಗಿ ಆ ಸ್ಪಾಟಲ್ಲಿ ಬರ್ತವೆ. ಲಕ್ಷ್ಮಮ್ಮ ಆ್ಯಕ್ಚುಲಿ DRL ಅಲ್ಲ, ಅದು ಅಲ್ಲಿ ನಿಂತ್ಕೊಂಡಿರೋದು, ಹೆಡ್ಲೈಟ್ ಆನ್ ಮಾಡ್ಕೊಂಡು ನಿಂತಿರೋದು. ಇನ್ನೊಂದೇನಾದರೆ ಗಾಡಿ ಹೋಗ್ತಾ ನಿಂತ್ಕೊಂಡಿದೆಯಲ್ಲ, KD 358 ಹಿಂದ್ಗಡೆದೊಂದು ಗಾಡಿ, ನಮ್ಮ ಕೊನೆಯದೊಂದು ಗಾಡಿ ಇದಾಗಿದೆ, ಹೈಡಾಗೋಗಿದೆ. ಆ ಗಾಡಿ ನಿಂತ್ಕೊಂಡಿದೆಯಲ್ಲ, ಆ ಜಾಗ ಇದೆಯಲ್ಲ, ಅದು ನಿವೇದಿತ ಗೌಡ ಹುಡುಗಿ ಇದೆಯಲ್ಲ, ಬಿಗ್ ಬಾಸ್ ಅವ್ರ ರಿಲೇಟಿವ್. ಅದು ಸಾಗರ್ ಅಂತ ಒಂದು ಹುಡುಗ ಇದ್ದ ಆ ಮನೇಲಿ, ಕ್ಲಾಸ್ಮೇಟ್ ಅವನು. ನಿವೇದಿತ ಗೌಡ ಕಸಿನ್ ಅವನು. ಸಾಗರ್ ನಮ್ಮ ಕ್ಲಾಸ್ಮೇಟು. ಮತ್ತು ಈಗ ಯಾಕೆ ಅಲ್ಲಿ ನಿಲ್ಸ್ಕೊಂಡವ್ರು ಹೈ ಬೀಮ್ ಬಿಡ್ತಾ ಇರೋದು ಅಲ್ಲಿ ಅಂದರೆ, ನಾನು ಶಾಂಭವಿ ಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ, ಅದಕ್ಕೆ ತೋರಿಸ್ತಾ ಇರೋದು. ಜೊತೆಗೆ ಸರ್ಜಾ ಫ್ಯಾಮಿಲಿ ಆಲ್ಮೋಸ್ಟ್ ಡ್ರಾಪ್ ಔಟ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಅಲ್ಲಿ ತೋರಿಸ್ತಾ ಇರೋದು. ಅಲ್ಲಿ ಹುಡುಗನ ಹೆಸರು ಸಾಗರ್ ಅಲ್ವಾ, ಸಾಪ್ಲೇಸ್ಕರ್ ಸಾಗರ್ ಅಂದರೆ ಸರ್ಜಾ ಫ್ಯಾಮಿಲಿಯ ಮನೆ ಅಂತ. ಸೊ ಅದಕ್ಕೆ ಅವರು ಡ್ಯೂಟಿ ಮಾಡ್ತಾರೆ. ಅಲ್ಲಿ ಅವ್ನು ಹೈ ಬೀಮ್ ಮಾಡ್ಕೊಂಡು ಬಿಡ್ತಾ ಇರೋದು, ಅಲ್ಲಿ ಅವ್ರನ್ನ ಯೂಸ್ ಮಾಡ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ. ನಿವೇದಿತ ಅರ್ಜುನ್ ನೆಟ್ವರ್ಕ್ನಲ್ಲೇ ಬರೋದು.
ದಿಢೀರ್ ಅಂತ ಸೌಂಡ್ ಕಡಿಮೆ ಹೋಯಿತು. ಆ್ಯಕ್ಚುಲಿ ನಾನು ಸೋಷಿಯಲ್ ಮೀಡಿಯಾಗೆ ಈಗ ಶ್ವೇತಾ ಬಳ್ಳಾಳ್ಗೆ ಪನಿಷ್ಮೆಂಟ್ ಫ್ರೀ ಇಲ್ಲ, ಬೆಳಿಗ್ಗೆ ಏನೇನೋ ನಾಟಕ ನಡೀತು ಊಟದ್ದು ರಿಲೇಟೆಡ್. ಸೊ ಅವಾಗ ಅದಕ್ಕೆ ನಾನು ಶ್ವೇತಾ ಬಳ್ಳಾಳ್ ನಾನ್ ಅವೈಲೇಬಲ್ ಅರೆಸ್ಟ್ ವಾರೆಂಟ್ ಇರುತ್ತೆ, ಅವಳು ಬೇಡ ಅಂತ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಚಕ್ಕತ್ತಲ್ಲಿ ಸೌಂಡ್ ಕೊಟ್ಕೊಂಡು ಏನೋ ಟಿ ವಿ ಸೌಂಡ್ ಜಾಸ್ತಿ ಮಾಡಿದ್ರು. ನಾನು ಕ್ಯಾಮ್ರಾ ಆನ್ ಮಾಡ್ತಿದ್ದಾಗ ದಿಢೀರ್ ಅಂತ ಕಡಿಮೆ ಆಯಿತು. ಇದು ಕಾನ್ಫರೆನ್ಸ್ ಶುರುಗುರು ಆಗಲೇ ಚಾಮುಂಡೇಶ್ವರಿ ಕೃಪೆ ಅಲ್ಲಿ ನಿಲ್ಸಿರೋ ಗಾಡಿ ಆ್ಯಕ್ಚುಲಿ ಚಾಮುಂಡೇಶ್ವರಿ ಕೃಪೆ ಅದು. ಅದೀಗ ಆ್ಯಕ್ಚುಲಿ ಹೇಮಾದ್ರಿ ಬಗ್ಗೆ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ, ಅದಕ್ಕೋಸ್ಕರ ಮಾಡಿರೋದು ಚಾಮುಂಡೇಶ್ವರಿ ಕೃಪೆ ಅಂದ್ಕೊಂಡು. ಆ್ಯಕ್ಚುಲಿ ನಾನು ಈಚೆ ಕೂತ್ಕೊಬಿಡ್ತೀನಿ ಅಂತ ಒಳಗಡೆ ಹೋಗ್ದೆ, ಈಚೆ ಕೂತ್ಕೊಬಿಡ್ತೀನಿ ಅಂತ. ಯಾಕೆಂದರೆ ನಮ್ಮ ತಂದೆ ಪಿತಾಶ್ರೀ ಪುಟ್ಟಸ್ವಾಮಿ ಮತ್ತು ನಮ್ಮ ಅಜ್ಜಿ ಇಬ್ಬರು ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟೆಲ್ಲ ರೆಡಿ ಮಾಡ್ಕೊಂಡಿರ್ತಾರಲ್ಲ, ನಾನು ಬಂದಾಗ ಏನೆಲ್ಲ ಮಾತಾಡಬೇಕು ಅಂತ. ಸೊ ಅವರು ಒಳಗಡೆ ಏನೇ ನಾಟಕ ಮಾಡಿದ್ರು ನಾನು ಈಚೆ ಕೂತ್ಕೊಬಿಟ್ರೆ ಬಂದು ಅದೆಲ್ಲ ವ್ಯರ್ಥ ಆಗೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಮೂವಿ ಮಾಡಿರ್ತಾರೆ, ಆ ಮೂವಿ ಯಾರೂ ನೋಡಲಿಲ್ಲ ಅಂದರೆ ಸುಮ್ಮನೆ ಫ್ಲಾಪ್ ಆಗೋಗಲ್ವಾ, ಆ ಥರ. ಈಗ ನಾನು ಒಳಗಡೆ ಹೋಗಲಿಲ್ಲ ಅಂದರೆ ಅವ್ರಿಗೆ ಏನೇನೋ ನಾಟಕಗಳೆಲ್ಲ ಹೇಳ್ಕೊಟ್ಟಿರ್ತಾರೆ ಮಾಡೋದಕ್ಕೆ. ಸೊ ಅವ್ರು ಏನೇನೋ ನಾಟಕಗಳೆಲ್ಲ ಮಾಡ್ತಿರ್ತಾರೆ, ನಾನು ಆ ನಾಟಕ ನೋಡೋದು ಈಚೆ ಬಂದು ಕೂತ್ಕೊಬಿಟ್ರೆ ಅದೆಲ್ಲ ವೇಸ್ಟ್ ಆಯ್ತದಲ್ಲ. ಅದಕ್ಕೋಸ್ಕರ ಇವರು ಈಚೆ ಶುರು ಮಾಡ್ಕೊಳ್ಳೋದು ಒಳಗೆ ಹೋಗಲಿ ಅಂತ. ಜೊತೆಗೆ ಇನ್ನೊಂದೇನೆಂದರೆ ನಾವು ಒಳಗಡೆ ಹೋಗದೆ ಈಚೆನೇ ಕೂತ್ಕೊಂಡ್ರೆ ಸೊ ಇವ್ರುಗಳ ಭಾಷಣ ಕೇಳಬೇಕಾಗಿರುತ್ತೆ. ಹಾಂ, ಫೋನ್ ಮಾಡಿದಾಗಲ ಹಾಲು ಮತ್ತು ಒಂದು ಬೂಸ್ಟ್ ತಗೋಬಾ ಅಂತ ಅಂದಿದ್ದು. 1/4 ಲೀಟ್ರ್ ಹಾಲು, ಒಂದು ಬೂಸ್ಟ್ ಪ್ಯಾಕೆಟ್ ತಗೋ, 5 ರೂಪಾಯಿದು ಅಂತ. ನನಗೆ ಏನು ಬೇಡಪ್ಪ, ನನ್ನ ಹತ್ರನೇ ಒಂದೇ ಒಂದು ಪೈಸನೂ ಇಲ್ಲ. ಈಗ ನಾನು ಬೆಳಿಗ್ಗೆ ತರ್ತೀನಿ, ಏನು ಕುಡಿಯ ಪೈಸೆ ಇಲ್ಲ ಎಲ್ಲಿಂದ ತಂದೆ? ಸಾಲ. ಏನು ಬೇಕಕ್ಕ? ನನಗೇನೂ ಬೇಡ. ಆ ಸಾಲ ತೀರ್ಸೋರ್ಗೆ ಏನು ಮಾಡರಿ? ಸಾಲ ಬೆಳಿಗ್ಗೆ ತೀರಿಸ್ತೀನಿ ಬ್ಯಾಂಕ್ಗೆ. ಹಾಂ, ಏನು 830 ರೂಪಾಯಿ ಬರ್ತದೆ. ಸರಿ ಇಡೀ ತಿಂಗಳೆಲ್ಲ ಆದಾಯ. ನನಗೆ 1/4 ಲೀಟ್ರು ಹಾಲು, ಒಂದು ಬೂಸ್ಟು. ನೀನು ಹೇಳ್ದೆ ಇವಾಗ ತಗೊಂಬರ್ತೀನಿ, ಸುಮ್ಮನೆ ಅಲ್ಲ ಅಷ್ಟು ಆಯಿತು. ಒಂದು ಬೂಸ್ಟು, ಒಂದೇ ಒಂದು ಬ್ರೂ, ಒಂದು ಬೂಸ್ಟ್, ಒಂದು ಚೂರು ಹಾಲು, 1/4 ಲೀಟ್ರ್ ಹಾಲು ಅಷ್ಟು ಕೊಡು. 1/4 ಲೀಟ್ರ್ ಹಾಲು, ಒಂದು ಬೂಸ್ಟು, ಒಂದು ಬ್ರೂ. 4 ಲೀಟ್ರ್ ಹಾಲು, 1/4 kg ಸಕ್ಕರೆ, ಒಂದು ಬೂಸ್ಟು, ಒಂದು ಕಾಫಿ ಪುಡಿ. ಸಕ್ಕರೆನೂ ಇಲ್ವಾ? 4 kg ಸಕ್ಕರೆ ಬೇಕಾ? ಸರಿ, 1/4 kg ಬೇಕಂದ್ರೆ ಬೆಳಗ್ಗೆ ಈಗ ಬೇಡವಾ? ಈಗ ಬೆಳಗ್ಗೆ ಸಂಚಾರಿ. ಸಮಯ 9:30. ಒಂದು ಶಾರ್ಟ್ ತೋರಿಸ್ತೀನಿ. ಅಲ್ಲೊಂದು ಎಣಿ ಇಟ್ಟವ್ರೆ, ಲ್ಯಾಡರ್.
ರೈತರ ಅಭಿಮಾನಿ 9512 ಚಾಮುಂಡೇಶ್ವರಿ ಕೃಪೆ ಗಾಡಿ ಅದು.